ಮುಳಬಾಗಿಲು ತಾಲೂಕಿನ ಕಾಡೇನಹಳ್ಳಿ ಸಪ್ತಮಾತೃಕೆ ಶ್ರೀ ಚೌಡೇಶ್ವರಿ ದೇವಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚೌಡೇಗೌಡ, ಕರ್ನಾಟಕ ಆಹಾರ ಆಯೋಗದ ಸದಸ್ಯರಾದ ಕೆಎಸ್ ವಿಜಯಲಕ್ಷ್ಮಿ, ಬೈರಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಡೇನಹಳ್ಳಿ ಅಶೋಕ್ ಕುಮಾರ್, ದೇವಾಲಯ ಸಮಿತಿ ಮುಖಂಡರಾದ ಕೆಎನ್ ಮಂಜುನಾಥ್, ಪೆಟ್ಟಂಡಹಳ್ಳಿ ಶಂಕರಪ್ಪ, ನಾಗರಾಜ್ ಗೌಡ, ಕಾಡೇನಹಳ್ಳಿ, ಎಂ ಬೈಯಪ್ಪನಹಳ್ಳಿ, ಇಂದಿರಾನಗರ ಗ್ರಾಮಸ್ಥರು, ಸುತ್ತುಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಇದು 2026ರಂದು ನಮ್ಮ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ಕಾಡೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ತಮಾತೃಕಾ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಇದು 3ನೇ ಬಾರಿ, ಸತತವಾಗಿ 3ನೇ ಬಾರಿ ಇದು ವಿಜೃಂಭಣೆಯನ್ನು ನೆರವೇರಿತು. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಕಾಡೇನಹಳ್ಳಿ, ಎಂಬೈಪನಹಳ್ಳಿ, ಇಂದಿರಾನಗರ ಗ್ರಾಮಸ್ಥರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ತಾಯಿ ಚೌಡೇಶ್ವರಿ ದೇವಿಯವರು ಏನಿದ್ದಾರೆ ಇಲ್ಲಿ ಕಾಡೇನಹಳ್ಳಿಯಲ್ಲಿ ಬಹಳ ಶಕ್ತಿಶಾಲಿಯಾಗಿರ್ತಾರೆ. ಇಲ್ಲಿ ಯಾಕಂದ್ರೆ ನಂಬಿದವರಿಗೆ ನಂಬಿಕೆ ಅಂತ ಶಕ್ತಿ ಕೊಡ್ತಾರೆ. ಇವತ್ತು ಏನೇ ಆಗ್ಲಿ ಇಲ್ಲಿ ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲಿ ಬಂದು ನಮ್ಮ ಚೌಡೇಶ್ವರಿ ತಾಯಿಗೆ ಅಭಿಷೇಕ ಮಾಡಿಕೊಂಡು ಹೋಮ ಮಾಡಿಸ್ಕೊಂಡು ಯಾವುದೇ ನಿಮಗೆ ಕೆಲಸಗಳು ನಿಂತೋಗಿದ್ರು ಕೂಡ, ಯಾವುದೇ ಒಂದು ಮದುವೆಗಳಾಗ್ಬೋದು, ಒಂದು ಒಳ್ಳೆ ಕಾರ್ಯಕ್ರಮಗಳಾಗ್ಬೋದು, ಯಾವುದೇ ಆಗ್ಲಿ ನೀವು ಬಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಬಹಳ ನಿದರ್ಶನಗಳಿದಾವೆ. ಯಾಕಂದ್ರೆ ಇಲ್ಲಿ ನಡೆದಿರುವಂತವು, ಯಾಕಂದ್ರೆ ಬಹಳ ಶಕ್ತಿಶಾಲಿ ದೇವತೆ ಇಲ್ಲಿರೋದು. ಕೆಲವ್ರಿಗೆ ಗೊತ್ತಿಲ್ದಿರ ಕೆಲವರೆಲ್ಲ ಬರ್ತಾ ಇಲ್ಲ ಇಲ್ಲಿಗೆ. ಒಂದು ಸಾರಿ ಬಂದು ಹೋದ್ರೆ ಅವರು ಮತ್ತೆ ಪುನಃ ಮತ್ತೆ ಬರ್ಬೇಕು ಅಂತ ಕರ್ಸ್ಕೊಳ್ಳುವಂತ ತಾಯಿ ಇದು. ಯಾಕಂದ್ರೆ ಅದೇ ರೀತಿಯಾಗಿ ಇಲ್ಲಿ ನವಗ್ರಹಗಳು, ನಮ್ಮ ಈಶ್ವರ ದೇವಸ್ಥಾನ, ಈ ಚೌಲ್ಟ್ರಿ ಎಲ್ಲ ಬಹಳ ಚೆನ್ನಾಗಿ ನಡೀತಾ. ಇಲ್ಲೊಂದು ಸಂಸ್ಥೆ ಇದೆ, ಇಲ್ಲೊಂದು ಕಟ್ಕೊಂಡಿದ್ದಾರೆ, ಒಂದು ಕಮಿಟಿ ಇದೆ ಇಲ್ಲಿ. ಆ ಕಮಿಟಿ ಮುಖಾಂತರ ಎಲ್ಲಾ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಇಲ್ಲಿ ಯಾವುದೇ ರಾಜಕೀಯ ಭೇದ ಭಾವ ಏನು ಇಲ್ದಿರ ಬಹಳ ಅಚ್ಚುಕಟ್ಟ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಇಲ್ಲೂ ಸಹ ಅಷ್ಟೇ, ಪ್ರತಿ ವರ್ಷನೂ ಬಹಳ ವಿಜೃಂಭಣೆ ನಡೀತಾ ಇದೆ. ಈ ವರ್ಷನೂ ಅಷ್ಟೇ 3ನೇ ವರ್ಷ ಆಗಿರೋದ್ರಿಂದ ಇನ್ನೂ ವಿಜೃಂಭಣೆಯಾಗಿ ನಾಳೆ ವರ್ಷ ಮಾಡೋಣ ಅಂತ ತೀರ್ಮಾನ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರೂ ಅಷ್ಟೇ ಒಗ್ಗಟ್ಟಾಗಿ ನಮ್ಮೂರಿನ ಎಲ್ಲ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಎಲ್ಲಾನು ಸಾಥ್ ನೀಡ್ತಾರೆ. ಇಲ್ಲಿ ಏನೇ ಕೆಲಸ ಮಾಡ್ಬೇಕು ಅಂದಾಗ ಈ ಕಾಡೇನಹಳ್ಳಿ ಅಂದ್ರೇನೆ ಒಂಥರ ಇತಿಹಾಸ ಇರುವಂತ ಊರಿಲ್ಲಿ. ಯಾಕಂದ್ರೆ ಕಾಡೇನಹಳ್ಳಿಗೆ ಒಂಥರ ಹೆಸರಿದೆ. ಇದೊಂದು ಹಳ್ಳಿ ಅಲ್ಲ, ಒಂದು ಬೇರೆನೆ ಒಂದು ಶಕ್ತಿ ಇದೆ ಊರಿಗೆ. ಆ ತರ ನಡ್ಕೊಂಡ್ ಬಂದಿರೋದಕ್ಕೆ ಎಲ್ಲರೂ ಅಷ್ಟೇ ಒಗ್ಗಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ದು 6 ತಿಂಗಳು ಒಂದು ಪ್ರತಿ ವರ್ಷನೂ ದಸರಾ ಹಬ್ಬ ನಡೀತದೆ. ಇಲ್ಲಿ ದಸರಾ ಹಬ್ಬನೂ ಅಷ್ಟೇ ಬಹಳ ವಿಜೃಂಭಣೆಯಿಂದ ನಮ್ಮ ಹಳ್ಳಿಯಲ್ಲಿ ಒಂದೊಂದು ಇಷ್ಟಿಷ್ಟು ಮನೆ ಅಂತ ಹೇಳ್ಬಿಟ್ಟು ಪೂಜೆಗಳು ಪ್ರತಿದಿನ ಪೂಜೆ ನಡೀತದೆ. ಆ ಪೂಜೆಗಳು ಅಷ್ಟೇ ಬಹಳ ವಿಜೃಂಭಣೆ ನಡೀತದೆ. ನಂಬಿ ಬಂದವರಿಗೆ ಆರಾಧ್ಯ ದೇವತೆಯವರು, ನಂಬಿ ಬನ್ನಿ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅನುಕೂಲಗಳಾಗ್ತವೆ. ಇಲ್ಲಿ ಬಂದು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗದವ್ರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಸಂತೋಷವಾಗಿ ನಡೀಲಿ ಅಂತ ಹೇಳ್ತಾ, ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ಎಲ್ಲಾ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ವಂದಿಸುತ್ತಾ, ಮತ್ತೆ ಇದೇ ದಿನ ಸಾಯಂಕಾಲ ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲೇ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದೀವಿ. ಅದನ್ನು ಸಹ ನಮ್ಮ ಸ್ನೇಹಿತರಾದ ಗೊಲ್ಲಳ್ಳಿ ಪ್ರಭಾಕರ್ ಅವರು, ಸಮಾಜ ಸೇವಕರಾದಂತ ಗೊಲ್ಲಳ್ಳಿ ಪ್ರಭಾಕರ್ ಅವರು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಸಹ ಸಾಯಂಕಾಲಕ್ಕೂ ಅಷ್ಟೇ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವವನ್ನು 3ನೇ ವರ್ಷ ನಡೆಸ್ತಾ ಇದ್ದೀವಿ. ಅತಿ ವಿಜೃಂಭಣೆಯಾಗಿ ಎಲ್ಲಾ ಭಕ್ತಾದಿಗಳು ಆಗಮಿಸಿ
ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಪತ್ರಕರ್ತ ಮಿತ್ರರು, ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಬೆಸ್ಕಾಂ ಸಿಬ್ಬಂದಿ ಹಾಗೂ ತಾವುಗಳು ಆಗಮಿಸಿದ್ದೀರಾ. ನಮ್ಗೆಲ್ರೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.